ನಮಸ್ಕಾರ ಎಲ್ಲರಿಗೂ ವರ್ಷದ ಒಂದೇ ವಿಡಿಯೋಗೆ ಸುಸ್ವಾಗತ ಅಷ್ಟ್ರಿಗೂ ಹ್ಯಾಪಿ ನ್ಯೂ ಇಯರ್. ನಾ ಇವತ್ತು ಮಾತಾಡಕತ್ತೀನಿ ಮೋಸ್ಟ್ ಆ್ಯಂಟಿಸಿಪೇಟೆಡ್ ಮೂವಿ ಆಫ್ 2024 ಅಂದ್ರೆ ಮೋಸ್ಟ್ ಅವೈಟೆಡ್ ಮೂವಿ ಆಫ್ 2024. ಇದ್ರಾಗ ಹಾಲಿವುಡ್ದ ಒಂದೇ ಐತಿ, ಉಳ್ಕಿದ್ದೆಲ್ಲ ನಮ್ಮ ಇಂಡಿಯನ್ ಇಂಡಸ್ಟ್ರಿ ಫಿಲ್ಮ್ಸೇ ಅದಾವೆ. ಸೊ ಬರ್ರಿ ವಿಡಿಯೋನ ಚಾಲು ಮಾಡೋಣ. ಸೊ ಹಾಲಿವುಡ್ದು ಒಂದೇ ಐತಿ, ಫಸ್ಟ್ ಅದೇ ಮುಗಿಸ್ಬಿಡ್ತೀನಿ. ಅವತಾರ್ 3 ಫೈರ್ ಆ್ಯಂಡ್ ಆ್ಯಶ್ ಅಂತ ಹೇಳಿ. ಸೊ ಉಳಿದಿದ್ದ ಎರಡು ಪಾರ್ಟ್ ನಾ ಅಂತ ನೋಡೀನಿ, ನೀವು ನೋಡಿರಲ್ಲ ಗೊತ್ತಿಲ್ಲ. ನೋಡಿರ್ಲಿಕ್ಕಂದ್ರೆ ಮೋಸ್ಟ್ ಎಷ್ಟು ಅವಾಜ್ ಮಾಡ್ತಿರೋ ಮಾರೆ, ನೀವೇನು ನೋಡ್ತೀನಿ ಏನೂ ರಿಯಲ್ ಇಲ್ಲ. ಭಾಳ ಮಂದಿ ನೋಡಿರ್ಬೋದು, ನೋಡಿಲ್ಲಪ್ಪ ಅಂತಂದ್ರೆ ಡಿಸ್ನಿ ಹಾಟ್‌ಸ್ಟಾರ್ದಾಗ ಸ್ಟ್ರೀಮ್ ಆಗತೈತಿ, ಜಲ್ದಿ ಹೋಗಿ ನೋಡ್ರಿ. ಇದ್ರ ಥರ್ಡ್ ಪಾರ್ಟ್ ಬರಾಕತ್ತೈತಿ. ನಾನು ಇದಕ್ಕೆ ಭಾಳ ಎಕ್ಸೈಟೆಡ್ ಇದ್ದೀನಿ. ಸೊ ಹಾಲಿವುಡ್ದು ಒಂದೇ ಇತ್ತು, ಅದಕ್ಕೆ ನಾನು ಜಲ್ದಿ ಮುಗಿಸ್ಬಿಟ್ಟಿನಿ. ಉಳ್ಕಿದ್ದೆಲ್ಲ ಇಂಡಿಯನ್ ಫಿಲ್ಮ್ಸ್ ಅದ, ಮುಂದೆ ಹೇಳ್ತೀನಿ ಬರ್ರಿ. ಸೊ ಸೆಕೆಂಡ್ ಫಿಲ್ಮ್ ಬಂದುಬಿಟ್ಟು ಚಾವಾ. ಇದು 14th ಫೆಬ್ರವರಿಗೆ ರಿಲೀಸ್ ಆಕೈತೆ ತಮ್ಮಕತ್ತಾರೆ. ಅದು ಇನ್ನೂ ಪಕ್ಕ ಇಲ್ಲ. ಇನ್ನೂ ಇದ್ರ ಟ್ರೇಲರ್ ಬಂದಿಲ್ಲ. ಟೀಸರ್ ಬಂದೈತಿ, ಇನ್ನೂ ಇದ್ರ ಟ್ರೇಲರ್ ಬಂದಿಲ್ಲ. ಸೊ ಪಕ್ಕ ಅನೌನ್ಸ್ಮೆಂಟ್ ಇಲ್ಲ. ಆದರೆ ಏನು ಸದ್ಯಕ್ಕೆ ನಾವು 14th ಫೆಬ್ರವರಿ ರಿಲೀಸ್ ಆಕೈತೆ ಅನ್ಕೋಬೋದು. ಇದೊಂದು ಬಯೋಪಿಕ್ ಐತಿ, ಛತ್ರಪತಿ ಸಂಭಾಜಿ ಮಹಾರಾಜ್ ಅಂದರೆ ಶಿವಾಜಿ ಮಹಾರಾಜ್ ಅವ್ರ ಮಗಂದ ಅವ್ರದ್ದು ಬಯೋಪಿಕ್ ಐತಿ. ಸೊ ನಾನು ಅಂದ್ರೆ ಭಾಳ ಎಕ್ಸೈಟೆಡ್ ಇದ್ದೀನಿ. ಅದಕ್ಕಪ್ಪ ಅಂತಂದ್ರೆ ಮೊದಲೇ ಮಾತು ವಿಕ್ಕಿ ಕೌಶಲ್ ಅದಾನ ಇದ್ರಾಗ. ಅವನಿಗಂತೂ ನಾನು ನಂಬಂಗಿಲ್ಲ, ಏನು ಭಾರಿ ಆ್ಯಕ್ಟಿಂಗ್ ಮಾಡ್ತಾನವ. ಸರ್ದಾರ್ ಉದ್ದಮ್ ನೋಡ್ರಿ, ಮತ್ತು ಭಾಳ ಮೂವೀಸ್ ಅದಾವನು. ಡಂಕಿ ಫಿಲ್ಮ್ ಒಳಗೆ ನೋಡ್ರಿ, ಮಾನಸಿಕ ಆ್ಯಕ್ಟಿಂಗ್ ಮಾಡ್ತಾನವ ಅಂತರು. ಉರಿದಾಗ ನೋಡ್ರಿ. ಸೊ ಅವ್ನ ಮ್ಯಾಗ ನಂಬಿಕೆ ಇಟ್ಟು ನಾ ಈ ಫಿಲ್ಮಿಗೆ ಹೊಂಟೀನಿ. ಸೊ 14th ಫೆಬ್ರವರಿ ಬರ್ತಿರತ್ತಾರ, ನೋಡೋಣ ಏನಕ್ಕೈತಿ. ಸೊ ನೆಕ್ಸ್ಟ್ ಫಿಲ್ಮ್ ಬಂದುಬಿಟ್ಟು ಪರ್ಸ್ನಲಿ ನಾನು ಎಕ್ಸೈಟೆಡ್ ಆಗಿದ್ದ ಫಿಲ್ಮ್ ತಲಪತಿ 69. ಅಂದ್ರೆ ಈ 69 ಲಾಸ್ಟ್ ಮೂವಿ ಐತಿ ಇವಾಗ ತಲಪತಿ ವಿಜಯ್ ಅವ್ರದ. ಸೊ ಇದು ಈ ವರ್ಷ ಬರ್ತೈತತ್ ಅಂದಾರ, ಇನ್ನು ಇದ್ರದ್ದು ಡೇಟ್ ಅದು ಏನೋ ಪಕ್ಕ ಇಲ್ಲ, ಆದರೆ ಇದೇ ವರ್ಷ ಬರ್ತೈತತ್ ಅಂದಾರ. ನಾನು ಇದಕ್ಕೆ ಎಕ್ಸೈಟೆಡ್ ಇದ್ದೀನಿ, ಭಾಳ ಎಕ್ಸೈಟೆಡ್ ಇದ್ದೀನಿ. ಇದಕ್ಕಪ್ಪ ಅಂತಂದ್ರೆ ಲಾಸ್ಟ್ ಮೂವಿ ತಲಪತಿ ಅವ್ರದ್ದು. ಇದು ಆಗೋಣ ಪೊಲಿಟಿಕ್ಸಿಗೆ ಹೊಂಟೋದು, ಮುಂದೇನಕ್ಕೆ ತಯಾರಿ ಗೊತ್ತು. ನೆಕ್ಸ್ಟ್ ಫಿಲ್ಮ್ ಬಂದುಬಿಟ್ಟು ರೆಟ್ರೋ ಅಂತ ಹೇಳಿ. ಇದು ಈ ಫಿಲ್ಮ್ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೇಕಣ್ಣ. ರೆಟ್ರೋ ಒಂದು ಲವ್ ಸ್ಟೋರಿ ಗ್ಯಾಂಗ್ಸ್ಟರ್ ಫಿಲ್ಮ್ ಐತಿ. ಕಾರ್ತಿಕ್ ಸುಬ್ಬರಾಜ್ ಅನ್ನೋ ಒಬ್ಬ ಡೈರೆಕ್ಟರ್ ಅದಾರೆ, ಯಾರು ಮಾನಸಿಕ ಮೂವೀಸ್ ಮಾಡ್ಯಾರ. ಮಹಾನ, ಜಿಗರ್ತನ XX, ಜಗಮ್ ತಂದಿರಮ್ಮ, ಏನು ಹೇಳ್ತಿಲ್ಲ, ಮಾನಸಿಕ ಮೂವಿ ಅದಾವೆ ಅಂತಾರೆ. ಅದಕ್ಕೆ ಅವೆಲ್ಲ ಆ್ಯಕ್ಷನ್ ಫಿಲ್ಮ್ಸ್ ಅದಾವೆ, ಆದರೆ ಇದು ಲವ್ ಸ್ಟೋರಿ ಆ್ಯಕ್ಷನ್ ಫಿಲ್ಮ್ ಐತಿ. ಅದಕ್ಕೆ ನಾವು ಸ್ವಲ್ಪ ಭಾಳ ಎಕ್ಸೈಟೆಡ್ ಇದ್ದೀನಿ. ಮತ್ತು ಸೂರ್ಯ ಅವ್ರಿಗಂತೂ ನಾ ಕಂಗುವಾದಾಗ ಒಂದು ಸ್ವಲ್ಪ ಹೊಲಸು ಆ್ಯಕ್ಟಿಂಗ್ ಮಾಡಿದ್ರೆ ಕರೆ ಅವ್ರಿಗಂತೂ ನಾ ಭಾಳ ನಂಬಿನಿ, ಆ್ಯಕ್ಟಿಂಗ್ ಚಲೋ ಮಾಡ್ತಾರೆ ಅಂತ ಹೇಳಿ ಅವ್ರು. ಸೊ ಇದೇ ವರ್ಷ ಬರ್ತೈತಿ, ಫೆಸ್ಟಿವಲ್ ಸೀಸನ್ನಾಗ ಬರ್ತೈತೆ ತಂದಾರ, ನೋಡೋಣ ಏನಾಕೈತಿ. ಸೊ ನೆಕ್ಸ್ಟ್ ಫಿಲ್ಮ್ ಬಂದುಬಿಟ್ಟು ಮೈ ಫೇವರೇಟ್ ಡಿರೆಕ್ಟರ್ ಲೋಕೇಶ್ ಕನಗರಾಜ್ ಅವರು ಡೈರೆಕ್ಟ್ ಮಾಡಿದ್ದ ಮತ್ತು ರಿಟರ್ನ್ ಮಾಡಿದ್ದ ಫಿಲ್ಮ್ ಕೂಲಿ ಅಂಥೇಳಿ, ಸ್ಟಾರಿಂಗ್ ರಜನಿಕಾಂತ್. ಕೂಲಿ ಇದು ಯಾವಾಗ ರಿಲೀಸ್ ಆಕೈತೆ ಅಂತ ಹೇಳಿಲ್ಲ, ಅದು 2025 ರಿಲೀಸ್ ಆಕೈತಿ. ಸೊ ನಾ ಭಾಳ ಎಕ್ಸೈಟೆಡ್ ಎದಕ್ಕೆ ದಿನಪ್ಪ ಅಂತಂದ್ರೆ ಫ್ರಮ್ ಡೈರೆಕ್ಟರ್ ಲೋಕೇಶ್ ಕನಗರಾಜ್. ಇವರ ಸಾಮಾನ್ಯ ಪಿಕ್ಚರ್ ಅಂತೂ ಮಾಡಂಗಿಲ್ಲ. ಕೈತಿ ನೋಡ್ರಿ, ವಿಕ್ರಮ್ ನೋಡ್ರಿ, ಲಿಯೋ ನೋಡ್ರಿ, ಮಾನಸಿಕ ಮೂವೀಸೇ ಮಾಡ್ಯಾರ ಇವ್ರು. ಸೊ ನಾ ಇದಕ್ಕೆ ಭಾಳ ಎಕ್ಸೈಟೆಡ್ ಇದ್ದೀನಿ. ಸೊ ಇದು LCU ಅಂದ್ರೆ ಲೋಕೇಶ್ ಸಿನಿಮ್ಯಾಟಿಕ್ ಯೂನಿವರ್ಸ್ದಾಗ ಕೊಡಲ್ಲ ಅಂತ ಹೇಳ್ಯಾರ. ಯಾವ್ದು ವಿಕ್ರಮ್, ಕೈದಿ ಮತ್ತು ಲಿಯೋ 3 ಕಂಟಿನ್ಯೂ ಫಿಲ್ಮ್ ಇದ್ದು, 3 ಒಂದಕ್ಕೊಂದು ಲಿಂಕ್ ಇದ್ದು. ಇದು ಲಿಂಕ್ ಇಲ್ಲ ಅಂತ ಹೇಳಕತ್ತಾರೆ, ನೋಡೋಣ ಏನಾಕೈತೆ ಅಂತೇಳಿ. ನಾನು ಅಂತೂ ಭಾಳ ಎಕ್ಸೈಟೆಡ್ ಇದ್ದೀನಿ. ಇದೇ ವರ್ಷ ಬರ್ತೈತಿ, ಯಾವ ಡೇಟಿನ ಫಿಕ್ಸ್ ಆಗಿಲ್ಲ. ಸೊ ನೆಕ್ಸ್ಟ್ ಫಿಲ್ಮ್ ಬಂದುಬಿಟ್ಟು ಫ್ರಮ್ ಮಣಿರತ್ನಂ ಡೈರೆಕ್ಟರ್ ಥಗ್ ಲೈಫ್ ಅಂತೇಳಿ. ಸೊ ಥಗ್ ಲೈಫ್ ಅಂತೇಳಿ ಇವ್ರದ್ದು ಫಿಲ್ಮ್ ಬರಾಕತ್ತೈತಿ, 5th ಜೂನ್ದಾಗ ಬರಾಕತ್ತೈತಿ ಇದೇ ವರ್ಷ. ಸೊ ಇದ್ರದ್ದು ಟೀಸರು ಬಿಟ್ಟಿದ್ರೆ, ಇದು ಟೀಸರ್ದು ಮ್ಯೂಸಿಕ್ ಮಾನಸಿಕ ಮ್ಯೂಸಿಕ್ ಯಾರು ಕೊಟ್ಟಾರ ಮೊದಲೇ ಮತ್ತು AR ರೆಹಮಾನ್ ಕೊಟ್ಟಾರ. ಅವ್ರದಂತೂ ಅವು ಭಾಳ ದೊಡ್ಡ ಫ್ಯಾನ್ ಇದೀನಿ ಅವ್ರ ಮ್ಯೂಸಿಕ್ದಂತೂ. ಸೊ ನಾ ಇದಕ್ಕೆ ಎಕ್ಸೈಟೆಡ್ ಇದೀನಪ್ಪ ಅಂತಂದ್ರೆ ಕಮಲ್ ಹಸನ್ ಡೈರೆಕ್ಟ್ ಆ್ಯಕ್ಟರ್ ನನಗೆ ಭಾಳ ಇಷ್ಟ. ಇವ್ರದ್ದು ಎಷ್ಟು ವಯಸ್ಸಿದ್ರೂ ಆ್ಯಕ್ಟಿಂಗ್ ಟಾಪ್ ನಾಚೆ ಇರ್ತೈತಿ, ಅಮಿತಾಬ್ ಬಚ್ಚನ್ ಟೈಪ್. ಸೊ ನನಗೆ ಅದ್ರ ಸಂಬಂಧ ನಾನು ಎಕ್ಸೈಟೆಡ್ ಇದ್ದೀನಿ. 5th ಜೂನ್ದಾಗ ಬರಾಕತ್ತೈತಿ, ನೋಡೋಣ ಹೆಂಗಿರ್ತೈತೆ ಅಂತ. ಲಾಸ್ಟ್ 2 ಫಿಲ್ಮ್ ಇನ್ನೂ ಅಷ್ಟೇ ಉಳ್ದಾವ. ಸೊ ಲಾಸ್ಟ್ 2 ಫಿಲ್ಮ್ ನಂದು ಪರ್ಸ್ನಲ್ ಆಗಿ ಇನ್ನು ನಾ ಒಬ್ಬನೇ ಎಲ್ಲ ಭಾಳ ಮಂದಿ ಎಕ್ಸೈಟೆಡ್ ಇದ್ದಾರೆ ಆ ಫಿಲ್ಮಿಗೆ. ಸೊ ಫಸ್ಟ್ ಯಾವುದಪ್ಪ ಅಂತಂದ್ರೆ ಟಾಕ್ಸಿಕ್ ಇದೇ ವರ್ಷ ಬರ್ತೈತೆ ಅನ್ಕೊಳಂಗಿಲ್ಲ, ಆದರೂ ಹೇಳಕತ್ತಾರೆ ಇದೇ ವರ್ಷ ಬರ್ತೈತೆ ಅಂತ ಹೇಳಿ. ಸೊ ಫಸ್ಟ್ ಇದ್ರದ್ದು ಡೇಟ್ ತೆಗೆದಿದ್ರೆ 10th ಏಪ್ರಿಲ್ ಅಂತ ಹೇಳಿ, ಮತ್ತು ಶೂಟಿಂಗ್ ಪೋಸ್ಟ್ಪೋನ್ ಆಗಿ
ಮತ್ತು ಇನ್ನೂ ವರ್ಕ್ ಮಾಡೋದು ಅಂತೇಳಿ ಪೋಸ್ಟ್ಪೋನ್ ಮಾಡಿದ್ರೆ, ಅದು ಇನ್ನೂ ಪೋಸ್ಟ್ಪೋನ್ ಮಾಡಿದ್ದು ಡೇಟ್ ಇನ್ನೂ ರಿಲೀಸ್ ಮಾಡಿಲ್ಲ. ಸೊ ಆದರೆ ಇದೇ ವರ್ಷ ಎಂಡಿಗರೆ ಬರ್ಬೋದು, ಇಲ್ಲಕ್ಕಂದ್ರೆ ಮುಂದಿನ ವರ್ಷ ಸ್ಟಾರ್ಟಿಂಗರೆ ಬರ್ಬೋದು. ಸೊ ಮೊದಲೇ ಮತ್ತು ಯಶ್ ಅವರಿಂತನೇ ನಾನು ಅವ್ರ ಸಂಬಂಧಿ ನಾನು ಎಕ್ಸೈಟೆಡ್ ಇದ್ದೀನಿ ಮೊದಲೇ ಮತ್ತು. ಯಾಕಂದ್ರೆ KGF 2 ಆಗೋಣ ಎಷ್ಟು ಸಾವಿರ ಸ್ಕ್ರಿಪ್ಟ್ ಬಂದಿರ್ತಾವೆ ರೀ, ಆದರೂ ಒಬ್ಬ ಹುಡುಗಿ ಡೈರೆಕ್ಟರ್ ಅದಾಳೆ ಗೀತು ಮೋಹನ್ ದಾಸ್ ಅಂತೇಳಿ. ಸೊ ಈಕಿನೂ ಚಲೋ ಫಿಲ್ಮ್ಸ್ ಬಂದಾಳೆ. ಸೊ ಆ ಡೈರೆಕ್ಟರ್ ನೋಡಿ ಮತ್ತು ಅಷ್ಟು ದೊಡ್ಡ ಫೇಮ್ ಸಿಗೋಣನು ಸಿಕ್ಕಿದ ಫಿಲ್ಮ್ ರಿಜೆಕ್ಟ್ ಮಾಡಿ ಒಂದು ಚಲೋ ಸ್ಟೋರಿ ಹುಡುಕಿ ಮಾಡಿದ್ದ ಫಿಲ್ಮ್ ತಂದ್ಕೋತೀನಿ ನಾನಿದು. ಸೊ ಯಶ್ ಅವ್ರ ಮ್ಯಾಗ ನಂಬಿಕೆ ಐತಿ. ಇದಕ್ಕಪ್ಪ ಅಂದ್ರೆ ಅವ್ರದ್ದು ಸ್ಕ್ರಿಪ್ಟ್ ಸೆಲೆಕ್ಷನ್ ಭಾಳ ಹೊಲಸಿನಿಲ್ಲ, ಭಾಳ ಚಲೋ ಇರ್ತೈತೆ ಸ್ಕ್ರಿಪ್ಟ್ ಸೆಲೆಕ್ಷನ್. ಸೊ ಅದ್ರ ಸಂಬಂಧ ಎಕ್ಸೈಟೆಡ್ ಇದ್ದೆ ನಾನು. ನೋಡೋಣ ಯಾವಾಗ ಬರ್ತದೆ ಅಂತೇಳಿ. ಸೊ ಲಾಸ್ಟ್ ಫಿಲ್ಮ್ ಯಾವುದಪ್ಪ ಅಂತಂದ್ರೆ ನಾನು ಪರ್ಸನಲಿ ಇಡೀ ಇಂಡಿಯಾದಾಗಿನವರು ಎಕ್ಸೈಟೆಡ್ ಅದ, ಇಡೀ ವರ್ಲ್ಡ್ದಾಗೂ ಎಕ್ಸೈಟೆಡ್ ಅದ ಈ ಫಿಲ್ಮ್ ನೋಡೋಕ್ಕೆ. ಯಾವುದಪ್ಪ ಅಂತಂದ್ರೆ ಕಾಂತಾರ ಲೆಜೆಂಡ್ ಚಾಪ್ಟರ್ 1. ಸೊ ಈಗೇನು ಮೊನ್ನೆ ಹೋದ ವರ್ಷ ನಮಗೇನು ಕಾಂತಾರ ಬಂದಿತ್ತಲ್ಲ, ಅದ್ರದ್ದು ಪ್ರಿಕ್ವಲ್ ಅಂದ್ರೆ ಅದ್ರಕ್ಕಿಂತ ಮೊದಲಿಂದ ಸ್ಟೋರಿ ಐತಿದ್ದು. ಸೊ ಅದ್ರ ಸಂಬಂಧ ಅಂತೂ ನಾವು ಭಾಳ ಎಕ್ಸೈಟೆಡ್ ಇದ್ದೀನಿ. ನಾವು ಒಬ್ಬನೆಲ್ಲ ಭಾಳ ಮಂದಿ ಎಕ್ಸೈಟೆಡ್ ಇದ್ದಾರೆ. 2 ಅಕ್ಟೋಬರ್ 2025 ಬರಕತ್ತೈತಿ, ಶ್ರೀದಾ ಗಾಂಧಿ ಮತ್ತು ಬರ್ತಡೇ ದಿವಸ. ಸೊ ಹೇಳಬೇಕಾಗಿಲ್ಲ ಯಾರು ಎಕ್ಸೈಟೆಡ್ ಇಲ್ಲ ಅಂತ ಈ ಫಿಲ್ಮಿಗೆ. ಸೊ ನೋಡೋಣ ಯಾವ ಟೈಪ್ ಇರ್ತೈತೆ. ರಿಷಬ್ ಶೆಟ್ಟಿ ಮ್ಯಾಗಂತೂ ನಮ್ಮ ಕೀ 100 out of 1000 ಐತಿ. ಸೊ ಅವರೇ ಡೈರೆಕ್ಟರ್, ರೈಟರ್ ಮತ್ತು ಆ್ಯಕ್ಟ್ ಮಾಡಾಕ್ತಾರೆ. ಸೊ ಫಸ್ಟ್ ಫಿಲ್ಮ್ದಾಗ ಅವರೇ. ಮತ್ತು ನಾ ಇದು ಪರ್ಸನ್ ನೋಡೋಕೆ ಎದಕ್ಕಪ್ಪ ಅಂತಂದ್ರೆ ಮ್ಯೂಸಿಕ್ ಸಂಬಂಧ B. ಅಜನೀಶ್ ಲೋಕನಾಥ್ ಅವ್ರ ಮ್ಯೂಸಿಕ್ ಐತಿ. ಫಸ್ಟ್ ಫಿಲ್ಮ್ದಾಗಂತೂ ಮ್ಯೂಸಿಕ್ ಅಂತೂ ಭಾರಿ ಕೊಟ್ಟಿದ್ರು ಅವರು. ಸೊ ರಿಷಬ್ ಶೆಟ್ಟಿ ಮ್ಯಾಗೂ ನಂಬಿಕೆ ಐತಿ, ನೋಡೋಣ ಹೆಂಗಿರ್ತದೆ ಅದು. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಜಲ್ದಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ದಾಗ ಹೊಸಾಗಿದ್ದಾರೆ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಸೊ ಶಿವಣ್ಣ ಮುಂದೆ ನೋಡಿದಾಗ ಅಲ್ಲಿ ಮಟ್ಟ ಪೀಸ್ ಔಟ್.